ರಾಘವೇಂದ್ರ ಧಾರಾವಾಹಿಯನ್ನ ಅಂದ್ರೆ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ಅನ್ನ ನೋಡ್ತಾ ಇರ್ತೀರಾ. ತುಂಬಾ ಅದ್ಭುತವಾದಂತಹ ಪಾತ್ರವನ್ನ ಮಾಡ್ತಾ ಇದ್ದಾರೆ. ರಾಯರ ಪಾತ್ರವನ್ನ ಮಾಡ್ತಾ ಇರೋದು ಇವರೇ. ಹೆಸರು ಪರೀಕ್ಷಿತ್ ಅಂತ. ಕೊಟ್ಟಂತ ಪಾತ್ರ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ. ಇವರ ಒಂದು ಪಾತ್ರ ಶುರುವಾಗಿದ್ದು ಅರ್ಧದಿಂದ, ಅಂದ್ರೆ ರಾಯರು ಏನು ರಾಘವೇಂದ್ರ ಸ್ವಾಮಿಯರು ವೆಂಕಟನಾಥ ಅಂತ ಏನಿರ್ತಾರೆ, ಸೊ ಅವರು ಮಠಕ್ಕೆ ಸೇರಿದಂತ ಟೈಮ್ ನಲ್ಲಿ ರಾಯರಾಗುವಂತ ಒಂದು ಟೈಮ್ ನಲ್ಲಿ ಇವರ ಒಂದು ಪಾತ್ರ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಇವರ ಪರೀಕ್ಷಿತ್ ಅವರ ನಟನೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೂ ಮುಂಚೆ ಶ್ರೇಯಸ್ ಅಂತ ಒಂದು ವೆಂಕಟನಾಥ ಪಾತ್ರವನ್ನ ಮಾಡ್ತಾ ಇದ್ರು. ನಂತರದಲ್ಲಿ ಇವರು ಟೇಕ್ ಓವರ್ ಮಾಡ್ತಾರೆ. ತುಂಬಾ ಅದ್ಭುತವಾದಂತಹ ನಟರು ಪರೀಕ್ಷಿತ್. ಅದ್ಭುತವಾಗಿ ಪ್ರತಿ ದಿವಸ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾರೆ. ಬಟ್ ಇದು ಬರೋದು ವೀಕೆಂಡ್ ಮಾತ್ರ, ಶನಿವಾರ ಮತ್ತೆ ಭಾನುವಾರ 1 ಅವರ್ ಎಪಿಸೋಡ್ ಇರುತ್ತೆ. ಸಖತ್ತಾಗಿ ಟೆಲಿಕಾಸ್ಟ್ ಆಗ್ತಿದೆ. ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಕೂಡ ಇಷ್ಟಪಟ್ಟು ತುಂಬಾನೇ ಪ್ರೀತಿಯಿಂದ ತುಂಬಾನೇ ಭಕ್ತಿಯಿಂದ ನೋಡ್ತಿರುವಂತ ಧಾರಾವಾಹಿ. ಮುಂಚೆ ಈ ಧಾರಾವಾಹಿ ಪ್ರತಿ ದಿವಸ ಬರ್ತಾ ಇತ್ತು. ಅನಂತರದಲ್ಲಿ ಆ ವಾರಾಂತ್ಯಕ್ಕೆ ಇದೇನು ಅಂದ್ರೆ ಪೋಸ್ಟ್ಪೋನ್ ಮಾಡ್ತಾರೆ. ವಾರ ವಾರ ಬರುತ್ತೆ ಒಂದು ಧಾರಾವಾಹಿ. ತಾವೆಲ್ಲರೂ ನೋಡ್ಬೋದು. ತುಂಬಾ ಜನರಿಗೂ ಕೂಡ ಇಷ್ಟ. ಸೂಪರ್ ಆಗಿ ಶೂಟಿಂಗ್ ಕೂಡ ನಡೆಯುತ್ತೆ. ಮತ್ತೆ ನಿರ್ದೇಶಕರಾದಂತ ನವೀನ್ ಕೃಷ್ಣ ಸೂಪರ್ ಆಗಿ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಇವರ ಒಂದು ನಟನೆಗೆ, ಇವರ ಒಂದು ನಿರ್ದೇಶನ ಸ್ಟೋರಿಗೆ ಫಿದಾ ಆಗಿದ್ದಾರೆ. ಸಾಕ್ಷಾತ್ ದೇವರ ರೀತಿ ಅಭಿನಯವನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವರ ಮೇಲೆ ಎಲ್ರಿಗೂ ಭಕ್ತಿ ಜಾಸ್ತಿ ಆಗ್ಬಿಟ್ಟಿದೆ. ಜನರು ಎಲ್ಲೇ ಹೋದ್ರು ಇವರನ್ನ ಗುರ್ತಿಡಿದು ಮಾತನಾಡಿಸ್ತಾರೆ, ಸೆಲ್ಫಿ ಫೋಟೋವನ್ನ ಕ್ಲಿಕ್ಕಿಸ್ಕೊಳ್ತಾರೆ. ಸೊ ಅಷ್ಟು ಮನೆ ಮಾತಾಗಿದ್ದಾರೆ ಪರೀಕ್ಷಿತ್ ಅವರು. ನಿಮ್ಗೂ ಕೂಡ ಇಷ್ಟ ಆಯ್ತಾ ಇವರ ನಟನೆ? ಮಂತ್ರಾಲಯ ಗುರು ರಾಯರ ರಾಘವೇಂದ್ರ ಸ್ವಾಮಿ ಅವರ ಒಂದು ಅದ್ಭುತವಾದಂತಹ ಪಾತ್ರವನ್ನ ನಿಭಾಯಿಸ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ನೋಡೋಕೆನೆ ಬಹಳಷ್ಟು ಖುಷಿ ಆಗುತ್ತೆ. ಪ್ರತಿ ದಿವಸ ಜನರು ನೋಡ್ಬೇಕು ಅಂತ ಬಯಸ್ತಾರೆ. ಬಟ್ ಇದು ವೀಕೆಂಡ್ ಮಾತ್ರ ಬರೋದು. ಮತ್ತೆ ಇವರ ಒಂದು ಸಿಂಪ್ಲಿಸಿಟಿ ಯಾವ ರೀತಿ ನೋಡಿ, ರಾಘವೇಂದ್ರ ಸೀರಿಯಲ್ ನಲ್ಲಿ ನಡೆಸ್ತಾ ಇದ್ರು ಕೂಡ ಸಿಂಪಲ್ ಆಗಿ ಒಂದು ಕ್ಯಾಶುಯಲ್ ಆಗಿ ಬಸ್ ನಲ್ಲೂ ಸಹ ತಿರುಗಾಡ್ತಾರೆ. ಯಾವುದೇ ರೀತಿ ಅಹಂ ಇಲ್ಲ. ತುಂಬಾ ಅದ್ಭುತವಾದಂತಹ ನಟರು. ಇವರದ್ದೇ ಈಗ ಪ್ರಮುಖ ಆಗಿರುತ್ತೆ ಒಂದು ಪಾತ್ರಧಾರಿ ರಾಘವೇಂದ್ರ ಸೀರಿಯಲ್ ನಲ್ಲಿ. ಪರೀಕ್ಷಿತ್ ಅವರ ಒಂದು ಜವಾಬ್ದಾರಿಯು ಸಹ ತುಂಬಾನೇ ಇದೆ. ಚೆನ್ನಾಗಿ ನಟನೆಯೂ ಸಹ ಮಾಡ್ತಾ ಇದ್ರೆ, ಕೊಟ್ಟಂತ ಪಾತ್ರಕ್ಕೆ ಜೀವ ತುಂಬಿ ನಡೆಸ್ತಾ ಇದ್ರೆ ಜನರಿಗೊಂದು ಸಿಕ್ಕಾಪಟ್ಟೆ ಖಂಡಿತವಾಗಿಯೂ ಕೂಡ ಇಷ್ಟ ಆಗಿದೆ. ಆರಂಭದಲ್ಲಿ ಇವರು ಎಂಟ್ರಿ ಕೊಡಂತ ಟೈಮ್ ಅಲ್ಲಿ ಹೇಗೆ ಏನು ಅಂತ ಅನಿಸ್ತಾ ಇತ್ತು. ಬಟ್ ಇವರು ಈ ಒಂದು ಪಾತ್ರ ಏನೀಗ ರಾಯರ ಪಾತ್ರ ಇದೆ, ರಾಘವೇಂದ್ರ ಸ್ವಾಮಿ ಅವರ ಒಂದು ಪಾತ್ರ ಗೆಟಪ್ ಇದೆ. ಸೊ ಪರ್ಫೆಕ್ಟ್ ಆಗಿ ಇವರು ಸೂಟ್ ಆಗ್ತಾ ಇದ್ದಾರೆ. ಎಲ್ರಿಗೂ ಕೂಡ ಇಷ್ಟ ಆಗ್ತಿದೆ. ಒಳ್ಳೆ ಟಿ ಆರ್ ಪಿ ಮೆಟೀರಿಯಲ್, ಒಳ್ಳೆ ಟಿ ಆರ್ ಪಿ ರೇಟಿಂಗ್ ಸಹ ಪಡ್ಕೊಂಡಿದೆ ಈ ಒಂದು ಧಾರಾವಾಹಿ. ಸಖತ್ತಾಗಿದೆ.